ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ತಾವೆಲ್ಲರೂ? ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಬಂದಿದ್ದೀನಿ ಅಮ್ಮನ ಮನೆಗೆ. ಜಸ್ಟ್ ಹೀಗೆ ವಿಸಿಟ್ ಮಾಡಿ ಹೋಗುವ ಅಂತ. ಇಲ್ಲೇ ಕಾಸರಗೋಡು ಹತ್ತಿರ ಮದುವೆ ಇದೆ, ನನ್ನ ಬೆಸ್ಟ್ ಫ್ರೆಂಡ್ ಮದುವೆ. ಅದಕ್ಕೋಸ್ಕರ ರೆಡಿಯಾಗಿ ಮನೆಯಿಂದನೇ ರೆಡಿಯಾಗಿ ಬಂದದ್ದು. ವಿಸಿಟ್ ಮಾಡಿ ಹೋಗುವ ಅಂತ ಮನೆಗೆ ಬಂದಿದ್ದೀನಿ. ಹಾಗೆ ಇವಾಗ ಹೊರಡ್ತೀನಿ. ಕಾಸರಗೋಡು ಹಾಲಲ್ಲಿ ಮದುವೆ ಆಗಿತ್ತು. ಹಾಗೆ ಎಂಟ್ರೆನ್ಸ್ ಈ ಥರ ಇತ್ತು. ಹಾಲ್ ಹೊರಗಡೆ ಈ ಥರ ಎಂಟ್ರೆನ್ಸ್. ಹಾಗೆ ಫೋಟೋಸ್ ಎಲ್ಲ ತೊಗೊಳ್ಳಿಕ್ಕೋಸ್ಕರ ಈ ಥರ ಒಂದು ಸ್ಕ್ರೀನನ್ನು ಮಾಡಿದರು. ಒಳಗಡೆ ಹೋಗ್ತೀನಿ. ಸ್ಟೇಜ್ ಈ ಥರ ಡೆಕೋರೇಷನನ್ನು ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಡೆಕೋರೇಷನ್. ಹಾಗೆ ಮದುಮಗಳ ಹಾಗೂ ಮದುಮಗನ ಎಂಟ್ರಿ, ಹೊಸ ಜೋಡಿ ಎಂಟ್ರಿ ಆಗ್ತಾ ಇದೆ ನೋಡಿ. ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮೇಡ್ ಫಾರ್ ಈಚ್ ಅದರ್. ಮತ್ತೇನು ವಿಶೇಷ ಅಂತ ಹೇಳಿದರೆ, ಇವತ್ತು ಅವರ ಪ್ರೀತಿಯನ್ನು ಮಾಡಿ 10 ವರ್ಷ ಕಂಪ್ಲೀಟ್ ಆಯ್ತಂತೆ. ಇವತ್ತಿನ ದಿನ ವಾಟ್ಸಪ್ ಸ್ಟೇಟಸ್ ನೋಡಿದ ತಕ್ಷಣವೇ ನನಗೆ ಗೊತ್ತಾದದ್ದು. ಮದುವೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಊಟ ಆಯಿತು. ಹಾಗೆ ಇವಾಗ ವಿಶನ್ನು ಮಾಡಲಿಕ್ಕೋಸ್ಕರ ನಾವು ಲೈನಲ್ಲಿದ್ದೀವಿ ವಿಶ್ ಮಾಡಲಿಕ್ಕೆ. ಹಾಗೆ ಇವರು ನನ್ನ ಕಸಿನ್ ಹಾಗೂ ಅವಳ ಮಗಳು, ಅವ್ರ ಜೊತೆನೇ ಇದ್ದದ್ದು ನಾನು. ಹಾಗೆ ಇವಾಗ ನಾನು ವಿಶ್ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮದುಮಗಳು ನನ್ನ ಬೆಸ್ಟ್ ಫ್ರೆಂಡ್. ಹಾಗಾಗಿ ತುಂಬ ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಅವರ ಪ್ರೀತಿ ಇತ್ತಲ್ವ, ಸೊ ಅದಕ್ಕೋಸ್ಕರ ಮದುಮಗ ನನಗೆ ತುಂಬ ಪರಿಚಯ ಇದ್ದವರು. ಸೊ ಅದಕ್ಕೋಸ್ಕರ ಇಬ್ಬರಿಗೂ ಕೂಡ ಗಿಫ್ಟನ್ನು ಕೊಟ್ಟು ವಿಶ್ ಮಾಡಿ ಇವಾಗ ಫೋಟೋಸನ್ನು ತೊಗೊಳ್ತಾ ಇದ್ದೀನಿ. 10 ವರ್ಷದ ಪ್ರೀತಿ ಇವತ್ತು ಒಂದು ಸಕ್ಸಸ್ಫುಲ್ ಆಗಿದೆ. ಅದಕ್ಕೊಂದು ಹೆಸರಿಟ್ಟಿದ್ದಾರೆ, ಹಸ್ಬೆಂಡ್ ಹಾಗೂ ವೈಫ್ ಅಂತ. ಈ ಒಂದು ಹೊಸ ಜೀವನಕ್ಕೆ ಅವರು ಕಾಲನ್ನು ಇಟ್ಟಿದ್ದಾರೆ. ಈ ಜೀವನ ಅವರದು ತುಂಬ ಸುಖಿಯಾಗಿರಲಿ ಅಂತ ನಾನು ಬಯಸ್ತೇನೆ. ಮದುವೆಯಿಂದ ಸೀದಾ ಮನೆಗೆ ಬಂದಿದ್ದೀನಿ, ಅಮ್ಮನ ಮನೆಯಲ್ಲಿ. ಇವತ್ತು ಒಂದಿನ ಉಳಿದ್ದೀನಿ. ಆ ನಂತರ ನಾಳೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ 1 ಅವರ್ದಲ್ಲಿ. ಅವೆಲ್ಲ ಕೆಲಸ ಮಾಡಿಕೊಂಡು ಸೀದಾ ಮನೆಗೆ ಹೋಗೋದು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.